ಆತ್ಮೀಯರೇ, ನಾನಿವಾಗಿರೋದು ನಮ್ಮ ತಮಿಳುನಾಡಿನ ಊಟಿ ಪ್ರದೇಶ. ಈ ಊಟಿ 7,500 ಅಡಿ ಎತ್ತರದ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿರುವಂಥ ಒಂದು ಪ್ರದೇಶ. ಇದನ್ನು 1819ರಲ್ಲಿ ಜಾಕ್ ಜಾಲ್ವಿನ್ ಅನ್ನೋರು ಈ ಪ್ರದೇಶವನ್ನು ಪತ್ತೆ ಹಚ್ತಾರೆ. ಇವರು ಕುನ್ನೂರಿನ DC ಆಗಿರ್ತಾರೆ, ಅಂದರೆ ಕಲೆಕ್ಟರ್ ಆಗಿರ್ತಾರೆ. ಇವರು ಬ್ರಿಟಿಷ್ ವಸಾಹತುಶಾಹಿಯ ಒಬ್ಬ ಅಧಿಕಾರಿ. ನಿಜವಾಗ್ಲೂ ಈ ಒಬ್ಬ ಊಟಿಯ ಪಿತಾಮಹ ಅಂತ ಕೂಡ ನಾವು ಇವರನ್ನು ಕರಿತೇವೆ. ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಈ ಸಸ್ಯಕಾಶಿ. 1947ನೇ ಇಸ್ವಿಲಿ ಈ ಸಸ್ಯಕಾಶಿಯನ್ನು ನಿರ್ಮಾಣ ಮಾಡ್ತಾರೆ. ಇದರ ಉದ್ದೇಶ ಶೈಕ್ಷಣಿಕ ಉದ್ದೇಶ, ಇದೊಂದು ಸಂಶೋಧನಾ ಉದ್ದೇಶವಾಗಿ ಮಾಡ್ತಾರೆ. ನಿಜವಾಗ್ಲೂ ಇಲ್ಲಿ ಇರ್ತಕ್ಕಂಥ ಹೂವುಗಳಾಗಲಿ ಗಿಡಗಳಾಗಲಿ ಬಹಳ ವಿಶೇಷ. ಅದರಲ್ಲೂ ದಕ್ಷಿಣ ಭಾರತದಲ್ಲೇ ಒಂದು ವಿಶೇಷವಾದ ಉದ್ಯಾನವನ ಅಂದರೆ ಬಹುಶಃ ತಪ್ಪಾಗೋದಿಲ್ಲ ಆತ್ಮೇಲೆ. ನಾನು ನಿಮಗಿಲ್ಲಿ ಹೇಳ್ತಾ ಇರೋದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ. ಇದು ತಿರುವಾಕೆರೆ, ವೆಲ್ಲಂಪುರಂ ಡಿಸ್ಟಿಕ್ಕು, ತಮಿಳುನಾಡಲ್ಲಿ ಸಿಕ್ಕಿರ್ತಕ್ಕಂಥದ್ದು. 20 ಮಿಲಿಯನ್ ವರ್ಷಗಳ ಹಿಂದೆ ಇದೊಂದು ಮರ ಪಾಸಿಲ್ ಆಗಿದೆ, ಅಂದರೆ ಕಲ್ಲಾಗಿದೆ. ಇದನ್ನು ಸಂಶೋಧನೆ ಮಾಡಿ ಇದನ್ನು ಅಲ್ಲಿಂದ ಈ ಒಂದು ನೀಲಗಿರಿಗೆ ತಂದಿದ್ದಾರೆ. ನಿಜವಾಗ್ಲೂ ಭಾಳ ವಿಶೇಷ, ಅದ್ಭುತವಾದ ಈ ಪುಟ್ಟ ಪುಟ್ಟ ಸಸ್ಯಗಳು, ಜರೀಸಲ್ಲಿ ಬೆಳೀತಕ್ಕಂಥ ಸಸ್ಯಗಳಿಂದ ಹಿಡಿದು ದೇಶ ವಿದೇಶದ ಹೂವಿನ ಗಿಡಗಳನ್ನು, ಹಾಗೆ ಬೇರೆ ಬೇರೆ ಜಾತಿಯ ಮರಗಳನ್ನು ಇಲ್ಲಿ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಇಂತಹ ಒಂದು ವಾತಾವರಣ ಸಂಶೋಧನೆ ಮಾಡಿರೋದು ಭಾಳ ವಿಶೇಷ. ಇಲ್ಲಿಯ ಬುಡಕಟ್ಟು ಜನರಿಗೋಸ್ಕರ ಜಾಕ್ ಜಾವ್ಲಿನ್ ವೆಲೆನ್ ಅವರು ಭಾಳ ಅವ್ರಿಗೆ ಈ ಜಮೀನಿನ ಹಕ್ಕುಪತ್ರಗಳೆಲ್ಲ ಕೊಡಬೇಕು ಅಂತ ಭಾಳ ಪ್ರಯತ್ನ ಪಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಅವರನ್ನು ತುಂಬ ನಿರ್ಲಕ್ಷ್ಯ ಮಾಡಿ ಅವರಿಗೆ ಪನಿಷ್ಮೆಂಟನ್ನು ಕೂಡ ಕೊಡುತ್ತೆ. ಈ ಜನರಿಗೆ ಭಾಳ ಮಾರ್ಗದರ್ಶಕರಾಗಿ 1922ರಲ್ಲಿ ಮೊಟ್ಟ ಮೊದಲು ಒಂದು ಸ್ಟೋನ್ ಹೌಸನ್ನು ಕೂಡ ಕಟ್ತಾರೆ. ಅದಾದ ನಂತರ ಒಂದು 25 ಮನೆಗಳನ್ನು ಕೂಡ ಕಟ್ತಾರೆ. ಇಲ್ಲಿ ಸೈನಿಕರಿಗೆ ಒಂದು ಪ್ರಶಾಂತವಾದ ಸ್ಥಳ, ಬೇಸಿಗೆಯಲ್ಲಿ ಒಂದು ತಂಗುದಾಣವಾಗುತ್ತೆ ಅಂತ ಕೂಡ ಅವರು ಭಾಳ ಕಷ್ಟಪಟ್ಟು ಜನರುಗಳನ್ನು ಒಗ್ಗೂಡಿಸ್ತಾರೆ. ಇಲ್ಲಿ ತೋಡಾ ಜನಾಂಗದವರು ಅವ್ರಿಗೆ ಭಾಳ ಸಹಕಾರವನ್ನು ನೀಡ್ತಾ ಇರ್ತಾರೆ. ಹಾಗೆ ಅನೇಕ ಕುರೋಂಜ ಜನ. ನಿಜವಾಗ್ಲೂ ಈ ಬುಡಕಟ್ಟು ಜನರಿಗೆ ಏನಾರು ಮಾಡಬೇಕು ಅನ್ನುವುದೇ ಆ ಜಾಕ್ ಜಾವ್ಲಿನ್ ರವರ ಅದ್ಭುತವಾದ ಕನಸಾಗಿತ್ತು. ಆದರೆ ಅವರು ನಂತರ ಇಂಗ್ಲೆಂಡ್ಗೆ ಹೊರಟೋಗ್ತಾರೆ. ಇಲ್ಲಿ ಬಹಳಷ್ಟು ಅದ್ಭುತವಾದ ಒಂದು ಪ್ರದೇಶ. ಈ ಪ್ರದೇಶ ಎತ್ತರವಾದ ಪ್ರದೇಶದ ಕೃತಕ ಸರೋವರವನ್ನು ಕೂಡ ಮಾಡ್ತಾರೆ. ಈ ನಿಜವಾಗ್ಲೂ ಇವನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದು ಕಷ್ಟ ಸಾಧ್ಯ. ಪ್ರತಿಯೊಂದು ಕೂಡ ಪಿತಾಮಹ ಒಂದು ಪ್ರದೇಶವನ್ನೇ ಒಂದು ಜನಾಂಗದ ಒಗ್ಗೂಡಿಸಿ ಪ್ರದೇಶವನ್ನು ಬ್ರಿಟಿಷ್ ವಸಾಹತುಶಾಹಿ ವಿಚಾರದಲ್ಲಿ ಅವರು ತೋರಿರುವಂಥ ಕಾಳಜಿ ಇದೆಯಲ್ಲ, ಇಲ್ಲಿಯ ಜನಪರ ಕೆಲಸಗಳಿದೆಯಲ್ಲ, ಅದು ಈ ನಮ್ಮ ಊಟಿಯ ಜನ, ತಮಿಳುನಾಡಿನ ಜನ, ಕರ್ನಾಟಕದ ಜನ ಅಷ್ಟೇ ಯಾಕೆ ಭಾರತ ದೇಶದವರು ಇಂಥ ಅಧಿಕಾರಿಯನ್ನು ನಾವು ನೆನ್ಕೊಳ್ಳೇಬೇಕು ಆತ್ಮೀಯರೇ. ಎತ್ತ ನೋಡಿ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಸಾವಿರಾರು ಜನ ಬರ್ತಾರೆ ಈ ಒಂದು ಪ್ರದೇಶದಲ್ಲಿ ಹೂವಿನ ಗಿಡಗಳನ್ನು, ಹಣ್ಣುಗಳನ್ನು, ಹಾಗೆ ವಿಶೇಷವಾದ ಮರ ಗಿಡಗಳನ್ನೆಲ್ಲ ನೋಡ್ತಾರೆ. ಹಾಗೆ ಅಲ್ಲಿ ಕೊಳವು ಕೂಡ ಇದೆ, ಅವತ್ತಿನ ಕಾಲದಲ್ಲೇ ಕಟ್ಟಿರುವಂಥ ಕೊಳ ಕೂಡ. ಇದು ಭಾಳ ವಿಸ್ಮಯ. ಮತ್ತು ಇದನ್ನು ಕಾಪಾಡ್ಕೊಂಬಂದಿದ್ದಾರೆ. ನಿಜವಾಗ್ಲೂ ತೋಟಗಾರಿಕಾ ಇಲಾಖೆಯವರು ಮುತುವರ್ಜಿಯಿಂದ ಕಾಪಾಡಿರುವಂಥ ಪ್ರದೇಶ ಅಂದರೆ ಬಹುಶಃ ತಪ್ಪಾಗೋದಿಲ್ಲ. ಜನರಂತೂ ದೇಶ ವಿದೇಶದಿಂದಲೂ ಬರ್ತಾರೆ. ದೇಶದ ಅಷ್ಟೇ ಅಲ್ಲ, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಂದನೂ ಕೂಡ ಇಲ್ಲಿ ಬರ್ತಾರೆ. ಇದೊಂದು ಸಸ್ಯಕಾಶಿ. ಇದು ಸಸ್ಯಗಳ ಬಗ್ಗೆ, ಮರಗಳ ಬಗ್ಗೆ ಸಂಶೋಧನೆ ಮಾಡುವಂತಹ ಅದ್ಭುತವಾದ ಒಂದು ಶಿಕ್ಷಣ ನೀಡುವಂಥದ್ದು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂಥದ್ದು. ಇದೊಂದು ಅದ್ಭುತವಾದ ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ತೇನೆ. ತಮಿಳುನಾಡು ಸರ್ಕಾರ ಇದನ್ನು ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ. ಇಂತಹ ಒಂದು ಸ್ಥಳ ಇನ್ನೂ ಕೂಡ ಜನರಿಗೆ ಅನುಕೂಲವಾಗಲಿ. ಎಷ್ಟೋ ಗೊತ್ತಿಲ್ಲದೆ ಇರುವಂಥ ಸಸ್ಯವರ್ಗಗಳನ್ನು, ಮರಗಳನ್ನು, ಇವುಗಳನ್ನು ಉಳಿಸುವಂಥ ಪ್ರಯತ್ನ ಆಗಲಿ ಅನ್ನೋದೇ ನಿಮ್ಮೆಲ್ಲರ ಆಶಯ. ಆತ್ಮೀಯರೇ, ನಮಸ್ಕಾರ.